ಉಳ್ದದ್ದು ತಿನ್ಬೇಕಲ್ಲ, ಖಾಲಿ ಮಾಡ್ಬೇಕಲ್ಲ ಉಳ್ದದ್ದು. ಓ ಹೆಣ್ಮಗು ಹೆಣ್ಮಗು ಇಡ್ಲಿ ಇಡ್ಲಿ ಮಾಡ್ತಿದ್ದೇನೆ ಸೋಮು. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಡೀಲರ್ಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಹಸ್ಬೆಂಡ್ನ ಬ್ರದರ್ 1.5 years ನಂತರ ಇವತ್ತು ಮಂಗಳೂರಿಗೆ ಬರ್ತಿದ್ದಾನೆ ಅವನು. ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ಅವರಿಗೆ ಪಿಕಪ್ ಮಾಡಲಿಕ್ಕೆ ಹೋಗಿದ್ದಾರೆ. ಯಾಕೆಂದರೆ ತುಂಬ ಬೆಳಿಗ್ಗೆ ಆಲ್ಮೋಸ್ಟ್ 5 o'clock ಫ್ಲೈಟ್ ಲ್ಯಾಂಡ್ ಇರ್ತದೆ. ಅದಕ್ಕೆ ನಮಗೆ ಆಗಲಿಲ್ಲ ಹೋಗಲಿಕ್ಕೆ. ಆ್ಯಕ್ಚುಲಿ ಇದೊಂದು ಸರ್ಪ್ರೈಸ್ ವಿತ್ ಅಮ್ಮನಿಗೆ ಗೊತ್ತೇ ಇಲ್ಲ. ನೋಡಿ ಅವರ ರಿಯಾಕ್ಷನ್ ನೋಡಿ, ಅವರಿಗೆ ಗೊತ್ತೇ ಇಲ್ಲ. ಅಮ್ಮನಿಗೆ ನಂಬಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಅವನು ಆಲ್ಮೋಸ್ಟ್ 5-6 days ಬೇಗ ಬಂದಿದ್ದಾನೆ. ನನಗೆ ಅವನು ಬರ್ತಾನೆ ಅಂತ ಗೊತ್ತಿತ್ತು. ಅಮ್ಮನಿಗೆ ನಾವು ಹೇಳಿಲ್ಲ, ಎಲ್ಲ ಸರ್ಪ್ರೈಸ್ ಇಟ್ಟಿದ್ವಿ. ಕೆನ್ಗುನ ಇಟ್ಟಿದ್ದಾನೆ ಅವನ ಅಂಕಲ್ ಜೊತೆ ಮಾತಾಡಲಿಕ್ಕೆ. ಅವ್ನು ನೋಡ್ತಾನೆ ಏನೆಲ್ಲ ತಂದಿದ್ದಾರೆ, ಏನೆಲ್ಲ ಅವನಿಗೆ ಗಿಫ್ಟ್ಸ್ ತಂದಿದ್ದಾನೆ ಅಂತ. ನೋಡಿ केन बेचा मागबू तू देवाचे बेचा ओल्लो करेटे बापूत माग बापूत कसे बापूत माग ಜೂಜು. ಅವನು ಕೂಡ ನಿದ್ರೆಯಲ್ಲಿದ್ದಾನೆ. ಅವನು ಬಂದು ಡೈರೆಕ್ಟ್ ಅಲ್ಲಿ ಅವಳು ಮಲಗಿದ್ದ, ಅದಕ್ಕೆ ಅವನು ಎಬ್ಬಿಸಿ ತಂದಿದ್ದಾನೆ. ಅವನಿಗೆ ಮಕ್ಕಳಂದರೆ ತುಂಬ ಇಷ್ಟ ಅವನಿಗೆ. ಕಿಯಾನು ಆಲ್ರೆಡಿ ಪ್ಯಾಕೇಜ್ ಓಪನ್ ಮಾಡಲಿಕ್ಕೆ ಅಲ್ಲಿ ರೆಡಿ ಆಗಿದ್ದಾನೆ. ಅವನಿಗೆ ಅಂದರೆ ಏನುಂಟು ಅದರೊಳಗಡೆ ಎಲ್ಲ ತೆಗಿಲಿಕ್ಕೆ ಬೇಕು. ಅವನಿಗೆ ಆಟ ಆಡಲಿಕ್ಕೆ ಅಂದರೆ ತುಂಬ ಇಷ್ಟ. ನೋಡಿ ರೆಡಿ. ಈಗ ನಾವು ಕೂಡ ಎಕ್ಸೈಟೆಡ್ ಇದ್ದೇವೆ. ಏನು ತಂದಿದ್ದಾನೆ ದುಬೈಯಿಂದ. ಆಫ್ಟರ್ 1.5 years ಅವನು ಬರೋದು ಮಂಗಳೂರಿಗೆ. ನನ್ನ ಮೈದುನ ಏನು ಮಾಡಿದ್ದಾನೆ ಅಂದರೆ ಲಗೇಜ್ದು ವೇಟ್ ಕೂಡ ಅದರಲ್ಲಿ ಬೀಳ್ತದೆ, ವೇಸ್ಟ್. ಅದಕ್ಕೆ ಅವನು ಇದು ಕಾರ್ಡ್ಬೋರ್ಡ್ ಬಾಕ್ಸಲ್ಲಿ ಫುಲ್ ಪ್ಯಾಕ್ ಮಾಡಿ ತಂದಿದ್ದಾನೆ. ಆಲ್ಮೋಸ್ಟ್ ಒಂದು 3 to 4 kg ಉಳಿತದೆ. ಎಕ್ಸ್ಟ್ರಾ ನಿಮಗೆ ಐಟಮ್ಸ್ ತರ್ಬೋದು. ಸೊ ಅವ್ನು ಫುಲ್ ಟಿಶ್ಯೂ ಬಾಕ್ಸಸ್ ತಂದಿದ್ದಾನೆ. ಫುಲ್ ಟಿಶ್ಯೂ ಬಾಕ್ಸಸ್ ಮತ್ತು ಇದೆಲ್ಲ ಏನಪ್ಪ ಅದು ಫುಲ್ ಕೋಲ್ಡ್ ಇದೆ. ನನ್ನ ಫೇವ್ರೆಟ್ ಮ್ಯಾಶ್ಮೆಲೋಸ್. ನನಗೆ ಮತ್ತು ನನ್ನ ಅಮ್ಮನಿಗೆ ನೈಟ್ ಡ್ರೆಸ್ ಆಗಲಿ, ಪರ್ಫ್ಯೂಮ್ ಸೆಟ್ಸ್, ಮೇಕಪ್ ಐಟಮ್ಸ್, ಹೋಮ್ವೇರ್ ಕೆಲ ಐಟಮ್ಸ್, ಅದೆಲ್ಲ ತುಂಬ ಐಟಮ್ಸ್ ನನಗೆ ಮತ್ತು ನನ್ನ ಅಮ್ಮನಿಗೆ. ಅಮ್ಮ ಅಂದರೆ ನನ್ನ ಅತ್ತಿಗೆಗೆ, ಅವರ ಅಮ್ಮನಿಗೆ ತುಂಬ ಐಟಮ್ಸ್ ತಂದಿದ್ದಾನೆ. ಬೇರೆ ಬೇರೆ ಟೈಪಿದ್ದು ಪರ್ಫ್ಯೂಮ್ಸ್ ತಂದಿದ್ದಾನೆ. ನನಗೋಸ್ಕರ, ಅಮ್ಮನಿಗೋಸ್ಕರ, ನನ್ನ ಹಸ್ಬೆಂಡ್ಗೋಸ್ಕರ. ನೋಡಿ ಕಿಯಾನಿಗೆ ಶೂಸ್ ಕೂಡ ತಂದಿದ್ದಾನೆ. ಕ್ಯೂಟ್ ಉಂಟಲ್ಲ, ತುಂಬ ನೋಡಲಿಕ್ಕೆ ತುಂಬ ಕ್ಯೂಟ್. ಇದು ಬ್ಲ್ಯಾಕ್ ಮತ್ತು ವೈಟ್. ಅವನು ದೊಡ್ಡ ಆಗ್ಬೇಕಾದ್ರೆ ಆಗ್ಬೋದು, ಈಗಾಗಿ ಆಗೋದಿಲ್ಲ. ಆಲ್ರೆಡಿ ಶೂಸ್ ಅವನು ಸೆಂಡ್ ಮಾಡಿದ್ದಾನೆ ಲಾಸ್ಟ್ ಟೈಮ್. ಇದು ಒಳ್ಳೆದುಂಟಲ್ಲ, ಕ್ವಾಲಿಟಿ ಕೂಡ ಸೂಪರ್ ಉಂಟು. ನೋಡಿ ಕಿಯಾನಿಗೆ ಇನ್ನೊಂದುಂಟು, ಕಿಯಾನಿಗೆ ಮಕ್ಕಳಿಗೆ ಈ ಟೈಪ್ ಲೈಕಲ್ಲ, ಲೈಟ್ ಇದು. ಸೊ ಅವತ್ತೊಂದು ತಂದಿದ್ದಾನೆ. ಇದು ಕೂಡ ಅವನಿಗೆ ಸ್ವಲ್ಪ ದೊಡ್ಡ ಆಗುವಾಗ ಹಾಕ್ಬೋದು.
ನನ್ನ ಹಸ್ಬೆಂಡ್ ಮೋಸ್ಟ್ ಫೇವರೇಟ್ ಇದ್ದು ಚಾಕ್ಲೇಟ್ಸ್. ಎಲ್ಲ ಅನ್ಪ್ಯಾಕಿಂಗ್ ಮಾಡಿ ಆಯಿತು. ಈಗ ಕಿಯಾನಿಗೆ ಅವನು ಆಟ ಆಡಲಿಕ್ಕೆ ಬೇಕಾದ ಅದಕ್ಕೆ ಇಟ್ಟಿದ್ದಾನೆ ನೋಡಿ ಆಟ ಆಡಲಿಕ್ಕೆ. ನನ್ನ ಕಸಿನ್ಸ್ ಆಗಲಿ ನನ್ನ ಮೈದುನದು ಫ್ರೆಂಡ್ಸ್ ಆಗಲಿ ಎಲ್ಲರೂ ಬಂದಿದ್ದರು. ಒಂದು ದಿವಸ ನೈಟ್ ನಾವು ಪಾರ್ಟಿ ಇಟ್ಟಿದ್ವಿ. ಇನ್ನೂ ಸಹ ಹೇಳಲಿಲ್ಲ ಯಾರು ಹೇಳ್ತಾನೆ ಇರಲಿಲ್ಲ. ಯಾಕೆಂದರೆ 5 o'clock ಮಲಗಿದ್ರೆ ಮತ್ತು ಅವಸ್ಥೆ ಇದೆ ಅಲ್ಲ ನೋಡಿ. ಸೊ ಬೆಳಗ್ಗೆ ಎಲ್ಲರೂ ಪ್ರೇಯರ್ ಸಾಂಗ್ ಕೇಳ್ತಿದ್ದಾರೆ ಟಿವಿಯಲ್ಲಿ. ಅಪ್ಪ ಕೂಡ ಇಲ್ಲೇ ಇದ್ದಾರೆ, ಅಮ್ಮ ಎಲ್ಲ ಒಳಗಿದ್ದಾರೆ. ಎಲ್ಲ ಫುಲ್ಲು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಬೇಕಲ್ಲ. ಎಲ್ಲರೂ ನಾವು ಫಿಶ್ ಪರ್ಚೇಸ್ ಮಾಡಲಿಕ್ಕೆ ದಕ್ಕಿಗೆ ಹೋಗೋಂತ ಹೇಳ್ತಾ ಇದ್ದಾರೆ. ಯಾರೂ ಹೇಳ್ತಾ ಇಲ್ಲ, ನಾನೇ ಹೋದದ್ದು ಫಸ್ಟ್ ಆ್ಯಕ್ಚುಲಿ. ನೋಡಿ ಇನ್ನು ಕೂಡ ಅಲ್ಲಿ ಹಾಗೇ ಮಲಗಿದ್ದಾರೆ ನೋಡಿ. ಫೈನಲಿ ಒಬ್ಬೊಬ್ರು ಹೇಳ್ತಿದ್ದಾರೆ. ನನ್ನ ಹಸ್ಬೆಂಡ್ ಕೂಡ ಎದ್ದಿದ್ದಾರೆ ನೋಡಿ, ಮೈದುನ ಕೂಡ ಇದ್ದಾನೆ. ಫೈನಲಿ ಎಲ್ಲರೂ ಅವರವರ ಕೆಲಸ ಮಾಡ್ತಿದ್ದಾರೆ. ನನ್ನ ಕಿಯಾನ್ ಕಸಿನ್, ನನ್ನ ಹೆಸರು ಡೀಲಿ. 1 year ಗ್ಯಾಪ್ ಉಂಟು ಕಿಯಾನ್ ಮತ್ತೆ ಅವನ ಮಧ್ಯದಲ್ಲಿ. ಕಿಯಾನ್ ಮಲಗಿದ್ದಾನೆ. ಎಲ್ಲರೂ ಅವರವರ ಡ್ಯೂಟಿಯಲ್ಲಿ ಈಗ ಇನ್ವಾಲ್ವ್ ಆಗಿದ್ದಾರೆ. ಕೆಲವರು ಬ್ರಷ್ ಮಾಡ್ತಿದ್ದಾರೆ, ಕೆಲವರು ಬ್ರೇಕ್ಫಾಸ್ಟ್ ತಿನ್ನಲಿಕ್ಕೆ ರೆಡಿಯಾಗಿದ್ದಾರೆ, ಕೆಲವರು ಏಳಿಲ್ಲ, ಕೆಲವರು ಪ್ರೇಯರ್ ಸಾಂಗ್ ಕೇಳ್ತಿದ್ದಾರೆ. ಎಲ್ಲರೂ ಬೇರೆ ಬೇರೆ ಕೆಲಸ ಮಾಡ್ತಿದ್ದಾರೆ. ಕಿಯಾನ್ ಮಲಗಿದ್ದಾನೆ, ಕಿಯಾನ್ ಏಳಿಲ್ಲ, ರೂಮಲ್ಲಿ ಇರ್ತಾನೆ. ತುಂಬ ಜನ ಕಸಿನ್ಸ್ ಎಲ್ಲ ಹೊರಗೆ ಮಲಗಿದ್ರು. ಮತ್ತು ನಾನು, ಕಿಯಾನ್ ಹಾಗೂ ನನ್ನ ಅತ್ತಿಗೆ ಪ್ರೀತಿ ಹಾಗೂ ಮಗ ಇದ್ದಾನಲ್ಲ, ಅವರೆಲ್ಲ ನಾವು ಒಳಗೆ ಮಲಗಿದ್ವಿ. ನಾನು ಮತ್ತು ಅಮ್ಮ ಟೀ ತಂದು ಬರ್ತಿದ್ದೀವಿ. ಯಾರಿಗೆ ಟೀ ಬೇಕು ಟೀ, ಯಾರಿಗೆ ಕಾಫಿ ಬೇಕು ಕಾಫಿ. ನನ್ನ ಹಸ್ಬೆಂಡ್ ನೋಡಿ ಇಡ್ಲಿ ಮಾಡ್ತಿದ್ದೇನೆ ಜೋಮು. ಎಲ್ಲರಿಗಲ್ಲ ಇಲ್ಲಿ ಇಡ್ಲಿ ಉಳಿದದ್ದು ತಿನ್ಬೇಕಲ್ಲ, ಖಾಲಿ ಮಾಡ್ಬೇಕಲ್ಲ ಉಳಿದದ್ದು. ನೋಡ್ತಿದ್ದೀರ
ನಂತರ ನಮಗೆ ಬ್ರೇಕ್ಫಾಸ್ಟಿಗೆ ಇಡ್ಲಿ, ಮಟನ್ ಕರಿ ಹಾಗೂ ಪೋಕ್ ಬಫಾರ್ ಇವತ್ತು ನಾವು ಮಾಡಿದ್ದೇವೆ. ಸ್ಟ್ಯಾಂಡಿದಟ್ಟು వెగ్గి వేడ్సలు స్టాండిదట్టు ನೋಡಿ ಕಿಯಾನ್ ರೂಮಲ್ಲಿ ಮಲಗಿದ್ದಾನೆ. ಕಸಿನ್ ಫುಲ್ ಡೆಡಿಕೇಟೆಡ್ ಆಗಿ ವಿಡಿಯೋ ರೆಕಾರ್ಡಿಂಗ್ ಮಾಡ್ತಿದ್ದಾನೆ. ನೀವು ನೋಡ್ತಿದ್ದೀರಲ್ಲ, ಎಲ್ಲರನ್ನು ಕ್ಯಾಪ್ಚರ್ ಮಾಡಿದ್ದಾನೆ. ಫುಲ್ ಡೆಡಿಕೇಶನ್. ಯಾರು ಎಲ್ಲಿ ಹೋಗ್ತಿದ್ದಾರೆ, ಏನು ಮಾಡ್ತಿದ್ದಾನೆ, ಎಲ್ಲ ಕ್ಯಾಪ್ಚರ್ ಹೊಂಟಿದ್ದಾರೆ. ಓ ಹೆಣ್ಮಗು ಫೈನಲ್ ಎಲ್ಲರದ್ದು ಬ್ರೇಕ್ಫಾಸ್ಟ್ ಆಗಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ಈಗ ನಾವು 3 ಕಾರಲ್ಲಿ ಈಗ ದಕ್ಕೆ ಹೋಗಲಿಕ್ಕೆ ನಾವೀಗ ರೆಡಿ ಆಗಿದ್ದೇವೆ. ಫಿಶ್ ಎಲ್ಲ ಪರ್ಚೇಸ್ ಮಾಡಲಿಕ್ಕೆ ಕಸಿನ್ ಜೊತೆ ಹೋಗುವಾಗ ತುಂಬ ಎಂಜಾಯ್ ಆಗ್ತದಲ್ಲ, ಅದಕ್ಕೋಸ್ಕರ ನಾವು ಪ್ಲ್ಯಾನ್ ಮಾಡಿದ್ವಿ. ದಕ್ಕೆಲಿ ಏನು ಪರ್ಚೇಸ್ ಮಾಡಿದ್ವಿ, ಫಿಶ್ ಇತ್ತ ಇಲ್ವಾ, ರೇಟ್ ಹೇಗಿತ್ತು, ಯಾವೆಲ್ಲ ಫಿಶ್ ನಾವು ಪರ್ಚೇಸ್ ಮಾಡಿದ್ವಿ, ಇದೆಲ್ಲ ಅಪ್ಡೇಟ್ಸ್ ನಾನು ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೇನೆ. ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್, ಸ್ಟೇ ಟ್ಯೂನ್ಡ್.